ಸಿನಿಮಾದ ಒಂದು ಲೈನು ಇಡೀ ಇದರಲ್ಲಿ ಗೊತ್ತಾಗತ್ತೆ ನಿಮಗೆ. ನಾನು ಮೊದಲನೇ ಹೇಳಿದ್ದು ಒಂದು ಲೈನ್ ಇದೆಯಲ್ಲ, ಆಟೋ ಮೇಲೆ ಬರೆದಿತ್ತು ಅನ್ನಲ್ಲ, ಅದು ದಿಸ್ ಇಸ್ ಕರ್ಮ. ಎರಡೂ ಬರೀ ಟೀಸರ್ಗೋಸ್ಕರನೇ ಮಾಡಿದ್ದು, ಬಟ್ ಇದು ಸ್ಪೆಷಲ್ ಟ್ರ್ಯಾಕ್ ಆಗಿ ಬಿಡ್ತಾ ಇದ್ದೀವಿ ನಾವು. ಸಿನಿಮಾದಲ್ಲಿ ಪ್ರಮೋಷನಲ್ ಸಾಂಗ್ ಆಗಿರುತ್ತೆ ಇದು. ಇಲ್ಲ ಮೇಡಮ್, ಇಲ್ಲ. ಜನ ಹಾಳಾಗಬೇಕು ಅಂದರೆ ನಮ್ದು ಒಂದು ಲೈನ್ ಇಟ್ಕೊಂಡು ಹಾಳಾಗಬೇಕು ಅನ್ನೋದೇನೆಲ್ಲ ಪ್ರಪಂಚದಲ್ಲಿ ತುಂಬ ಏನೇನೋ ಇದೆ. ಸೊ ಇವತ್ತಿನ ಸಿಚುವೇಶನ್ಗೆ ಅದು ಯೂತ್ಗೆ ಅರ್ಥ ಆಗೋ ಥರ ಅದು ಒಂದು ಜಸ್ಟ್ ಒಂದು ವರ್ಡ್ ಅದು. ಸೊ ನಾವು ನಮ್ಮ ಸಿನಿಮಾಗಳಲ್ಲಿ ಅಷ್ಟೊಂದು ನಾವು ಯೋಚನೆ ಮಾಡ್ತಿದ್ದೀವಿ, ಬೇರೆ ಇಂಡಸ್ಟ್ರಿಲಿ ಬೇರೆ ಲ್ಯಾಂಗ್ವೇಜಲ್ಲಿ ಡೈರೆಕ್ಟಾಗಿ ತೋರಿಸ್ತಿದ್ದಾರೆ. ಸೊ ಅಲ್ಲೇ ಎಫೆಕ್ಟ್ ಆಗಿಲ್ಲ ಅಂದರೆ ಇಲ್ಲಿ ಎಫೆಕ್ಟ್ ಆಗಲ್ಲ. ಆ ಪದದ ಬಗ್ಗೆ ಬಿಜ್ಜು ಇದು ಮಾಡ್ತಾರೆ ಅಂದರೆ ಎಫ್ ಮಾತ್ರ ಏನು ಬೇಕಾದರೂ ಫಿಲ್ ಮಾಡಿ ಅಂತ ಹೇಳ್ತಾರೇನೋ. ಸೊ ಬೇಸಿಕ್ಲಿ ಎಫ್ ಅಂತಾರೆ, ನಾವು ಹೇಗೆ ಅದನ್ನ ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್. ಎಫ್ ಯು ಅಂದರೆ ನಿಮ್ಗೇನು ಅರ್ಥ ಆಯಿತು? ಕರ್ಮ ವಿಲ್ ಫೈಂಡ್ ಯು. ಎಫ್ ಯು ಇಸ್ ಕರ್ಮ, ಯುನೋ, ಕರ್ಮ ವೋಂಟ್ ಫರ್ಗೆಟ್, ಕರ್ಮ ವಿಲ್ ಫೈಂಡ್ ಯು. ಸೊ ಬೇಸಿಕ್ಲಿ ನಮ್ಮ ಮನಸ್ಥಿತಿ ಹೇಗಿದೆಯೋ ಸೊ ಹಾಗೆ ತೊಗೊಳ್ಬೇಕಾಗಿ ವಿನಂತಿ. ಆ್ಯಂಡ್ ದ್ಯಾಟ್ ವಾಸ್ ಮೈ ರೈಟಿಂಗ್. ನಾನು ಬರೆದಿದ್ದಾಗ ಹಾಗೆ ಬರೆದಿದ್ದು. ಸೊ ಐ ಥಿಂಕ್ ಹೋಪ್ಫುಲಿ ದಿಸ್ ಕ್ಲಾರಿಫೈಡ್ ದ ಕ್ವಶನ್. ಸೊ ನಿಮ್ಮ ಪ್ರಕಾರ ಪ್ರಚಾರ ಅಂದ್ರೇನು ಸರ್? ಅಂದರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಗಿಮಿಕ್ಗೋಸ್ಕರ ಅಂತನಾ ಸರ್? ನಾವು 2 years ಬ್ಯಾಕ್ ಮಾಡಿದ್ದು ಸಿನಿಮಾನ. ಕಮಲ್ ಶ್ರೀದೇವಿ ಅಂದರೆ ಒಂದು ತುಂಬ ಅದ್ಭುತವಾದ ನಮ್ಮ ಇಂಡಸ್ಟ್ರಿಯ, ಅಂದರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಒಂದು ಕ್ಯೂಟ್ ಪೇರು. ನಿಮ್ಮ ಕಮಲ್ ಶ್ರೀದೇವಿ ಅನ್ನೋ ಒಂದು ಯಾವ ಸಿನಿಮಾ ಮಾಡಿದಾರಲ್ಲ ಅವರಷ್ಟೂ ನಿಮಗೆ ಟ್ರ್ಯಾಜಿಡಿ ಎಂಡಿಂಗ್ ಒಂದು ಇದೆ. ಸೊ ಅದೆಲ್ಲ ನನ್ನ ಸಿನಿಮಾಗೆ ಯೂಸ್ ಆಗುತ್ತೆ ಅಂತ ಒಂದು ಇಟ್ಕೊಂಡಿದ್ದು. ಸೊ ಆ ಥರ ಇವತ್ತಿನ ಪಬ್ಲಿಸಿಟಿ ಗಿಮಿಕ್ಕು ಆ ಥರ ಇತ್ತು ಅಂದರೆ ಪ್ರತಿದಿನ ಪ್ರತಿಯೊಂದು ಇನ್ಸಿಡೆಂಟ್ ನಡೆಯುತ್ತೆ. ನಾವು ಇಮಿಡಿಯೇಟ್ ಟೈಟಲ್ಗಳು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಕಮಲ್ ಶ್ರೀದೇವಿ ಅನ್ನೋದು ಒಂದು ತುಂಬ ಪ್ಯೂರ್ ಇಂಟೆನ್ಸ್ ಲವ್ ಸ್ಟೋರಿ. ಅಂದರೆ ನಾವು ನೋಡಿರೋವಂಥ ಮೂನ್ರಾಮ್ ಪಿರೈ ಆಗಿರ್ಬೋದು, ಅಷ್ಟು ಒಳ್ಳೆ ಸಿನಿಮಾಗೆ ಇಟ್ಕೊಂಡಿರೋವಂಥ ಒಂದು ದಿ ಬೆಸ್ಟ್ ಪೇರ್ ನೇಮ್. ಸೊ ಅದು ನನ್ನ ಸಿನಿಮಾ, ನನ್ನ ನಾಯಕ, ನನ್ನ ನಾಯಕಿಗೆ ಬೇಕು ಅಂದಾಗ ನಾನು ಅದನ್ನು 2 years ಬ್ಯಾಕ್ ಇಟ್ಟಿದ್ದೆ ಸರ್. ಸರ್ಟಿಫಿಕೇಟ್ ಕಳಿಸ್ತೀನಿ ಬೇಕಾದರೆ. ಇಲ್ಲ ಮೇಡಮ್, ಇಲ್ಲಿ ಒಂದೂ ಯಾವುದು ಸುಮ್ಮನೆ ಯೂಸ್ ಮಾಡಿಲ್ಲ. ಯಾಕಂದರೆ ನಾನು ಆರ್ಟ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಾನು ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ಸೊ ಪ್ರತಿಯೊಂದಕ್ಕೂ ಅರ್ಥ ಇದೆ. ಅಂದರೆ ಒಂದು ಪಾರಿವಾಳ ಅಂದರೆ ನಿಮಗೆ ಒಂದು ಶಾಂತಿಯ ಸಂಕೇತ. ಸೊ ಒಂದು ಶಾಂತಿ ಬೇಕು. ಎಲ್ಲೋ ಒಂದು ಕಡೆ ಶ್ರೀದೇವಿ ಪಾತ್ರ ತುಂಬ ನೊಂದಿರುವಂಥ ಜೀವ. ಇವತ್ತು ಕಿಶೋರ್ ಸರ್ ಎಲ್ಲ ಹೇಳಿದ್ರು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಜೀವಕ್ಕೂ ಒಂದು ಶಾಂತಿ ಬೇಕಲ್ಲ. ಸೊ ಆ ಜೀವಕ್ಕೋಸ್ಕರನೇ ನಾವು ಫಸ್ಟ್ ಟೈಮ್ ಶ್ರೀದೇವಿ ಲುಕ್ ಬಿಟ್ಟಾಗಲೂ ಫೇಸ್ಗೆ ಪಾರಿವಾಳ ಕವರ್ ಮಾಡಿದ್ವಿ. ಸೊ ಇಲ್ಲೂ ಇದೆ, ಟೈಟಲಲ್ಲೂ ಇದೆ, ಅದು ಸಿನಿಮಾದಲ್ಲೂ ಕ್ಯಾರಿ ಆಗುತ್ತೆ. ಅದಕ್ಕೆ ಆದಂಥ ಒಂದು ರೀಸನ್ ಇದೆ. ಹೀರೋ ಕೇಳಬೇಕು, ಶಾಂತಿ ಸಿಗ್ತಾರಾ ಶ್ರೀದೇವಿ ಸಿಗ್ತಾರಾ ಅಂತ. ನನಗೆ ಸಿನಿಮಾ ಮಾಡಿರೋ ಶಾಂತಿ ಸಿಗ್ತಾ ಇದೆ. ಕಷ್ಟ ಏನಿಲ್ಲ, ತುಂಬ ನಾರ್ಮಲ್ ಲೈಫ್. ಎಲ್ಲರೂ ಹೇಗೆ ಲೀಡ್ ಮಾಡ್ತಾರೋ ಹಾಗೆ ನಾನು ಲೀಡ್ ಮಾಡ್ಕೊಂಡು ಬಂದಿದ್ದೀನಿ. ಅಪ್ಪನ ಬ್ಯಾಕ್ಗ್ರೌಂಡಿಂದ ನನ್ನ ಲೈಫ್ ಸ್ಟೈಲ್ ಏನು ಚೇಂಜ್ ಆಗಿಲ್ಲ. ತಂದೆ ತಾಯಿ ತುಂಬ ಪ್ರೀತಿಯಿಂದ ತುಂಬ ರೆಸ್ಪಾನ್ಸಿಬಲ್ ಆಗಿ ಬೆಳೆಸಿದ್ದಾರೆ. ಸೊ ಅದೇ ರೀತಿ ಬೆಳ್ಕೊಂಬಂದಿದ್ದೀವಿ. ಯಾವತ್ತೂ ಯಥೇಚ್ಛವಾಗಿ ಏನು ನಮಗೆ ಫ್ರೀಡಮ್ ಕೊಟ್ಟಿರಲಿಲ್ಲ. ಸೊ ನಿಮ್ಮ ಮನೇಲಿ ನೀವು ಹೇಗೆ ಬೆಳೆದಿದ್ದೀರ ಅದೇ ರೀತಿ ನಮಗೂ ಬೆಳೆಸಿರೋದ್ರಿಂದ ಸೊ ಏನಿಲ್ಲ. ಈಗ ಪ್ರಾಬ್ಲಿ ಸಿಗಲ್ಲ ನಿಮಗೆ, ನಾನು ಸಿಕ್ಕಿರಲ್ಲ, ಬಟ್ ಎಲ್ಲ ಕಡೆ ಓಡಾಡ್ಬೇಕಾದ್ರೆ ನಾನು ಸಹಜವಾಗಿ ಎಲ್ಲ ಲೋಕಲ್ ಹೋಟ್ಲುಗಳಲ್ಲೇ ಊಟ ಮಾಡೋದು, ಅದೇ ರೀತಿ ಓಡಾಡೋದು. ನಮ್ಮ ಫ್ರೆಂಡ್ಸ್ಗಳು, ನಾನು ರಾಜ ಆಗಲಿ ಎಲ್ಲ ಕಡೆ ನಿಮಗೆ ನವಯೋಗಾಲೇ ಸಿಗ್ತೀವಿ ಜಾಸ್ತಿ. ಬೇಕಾದ್ರೆ ತಿಂಗಳಿಗೆ ಒಂದ್ಸತಿ ಬಿರಿಯಾನಿ ತಿನ್ಕೊಂಡು ಅದು ನೋಡೋರು ಕಣ್ಣಿಗೆ ಅದು ಹಂಗೆ ಅನಿಸುತ್ತೆ. ಸಿನಿಮಾ ಪಾತ್ರ ಅಂತ ಬಂದಾಗ ಆ ಪಾತ್ರ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ರಾಘು ಶಿವಮೊಗ್ಗ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಒಂದು ವರ್ಕ್ಶಾಪ್ ಮಾಡಿದ್ವಿ, ಸುನೀಲ್ ಸರ್ ಹೆಲ್ಪ್ ಮಾಡಿದ್ರು. ಸೊ ಅವರಿಬ್ಬರು ಸ್ಕೆಚ್ ಮಾಡಿಕೊಟ್ಟಿದ್ದು ಕ್ಯಾರೆಕ್ಟರೈಸೇಷನ್ ನಮಗೆ ಈ ರೀತಿ ಮೂಡ್ ಬಂತು. ರಾಘು ಶಿವಮೊಗ್ಗ ಅವ್ರದ್ದೊಂದು ಕಂಪ್ಲೇಂಟ್ ಇತ್ತು, ಸರ್ ಮಿನಿಸ್ಟ್ರ್ ಮಗನ ಕೊಟ್ಬಿಟ್ಟಿದ್ದೀರಾ, ಪೊಲೀಸ್ ಅಂದರೆ ಎದುರ್ಕೊಳೋದೇ ಇಲ್ಲ ಅನ್ಸತ್ತಲ್ಲ ಸರ್ ಇವರು. ಹೆಂಗೆ ಸರ್ ನಾನು ಇವ್ರಿಗೆ ಟ್ರೈನ್ ಮಾಡಲಿ ಅಂತ. ಇಲ್ಲ ಸರ್, ಆ ಥರ ಇಲ್ಲ ಅವರು. ಅಂದರೆ ಸಚಿನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ರೆ ACP ಹೊಡಿತಾರೆ, ಪೊಲೀಸ್ ಹೊಡಿತಾರೆ, ನೀವು ಅವ್ರಿಗೆ ಪೊಲೀಸ್ ಅಂದ್ರೆ ಭಯ ಇಲ್ಲ, ಅಂಥವ್ರನ್ನ ನೀವು ಕೊಟ್ಬಿಟ್ಟಿದ್ರಲ್ಲ ಸರ್ ಅಂತಿದ್ರು. ಇಲ್ಲ, ಆ ಪಾತ್ರಕ್ಕೆ ತುಂಬ ಅಂದರೆ ಪೊಲಿಟಿಷಿಯನ್ ಮಗ ಅನ್ನೋದು ನೋಡೋವ್ರ ಕಣ್ಣಿಗೆ, ಕಲಾವಿದರು ಮಕ್ಕಳು, ಪೊಲಿಟಿಷಿಯನ್ ಮಕ್ಕಳು ಎಲ್ಲ ನೋಡೋವ್ರ ಕಣ್ಣಿಗೆ ಹೊರತು ಅವರು ಯಾರೂ ಇರೋದಿಲ್ಲ, ಯಾವುದೂ ಇರಲ್ಲ. ಎದುರ್ಕೋಬೇಕು ಮೇಡಮ್. ಎದುರ್ಕೊಂಡಾಗಲೇ ಸಮಾಜದಲ್ಲಿ ಎಲ್ಲರಿಗೂ ನಮಗೊಂದು ಸ್ಥಾನ ಇದೆ, ನಮಗೊಂದು ಬೆಲೆ ಇದೆ. ನ್ಯಾಯದ ಮೇಲೆ ನಂಬಿಕೆ ಬರೋದು ಭಯ ಬಂದಾಗಲೇ.
ಸಾರಿ ಡಿಸೈನ್ ಅಲ್ಲ, ಈಸ್ ಪ್ರಿಸೈಸ್. ಅಲ್ಲ, ಅವರು ಕ್ರಿಯೇಟ್ ಓಕೆ, ಇದನ್ನ ಅವರಿಗೆ ಆನ್ಸರ್ ಮಾಡಕ್ ಬಿಟ್ಬಿಡ್ತೀನಿ. ಇಲ್ಲ, ಒಂದು ಕಲರ್ ಪ್ಯಾಲೆಟ್ ಅನ್ನೋದೊಂದು ಇರುತ್ತಲ್ಲ, ನಾವು ಆರ್ಟ್ ಸ್ಟಡಿ ಮಾಡ್ಬೇಕಾದ್ರೆ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಇವತ್ತು ಕೂಡ ಅಷ್ಟೇ, ಹಿಂದಿನ ದಿನನೇ ನಾನು ಕಾಲ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೀರೆ ಉಟ್ಕೊಂಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿರ್ತೀವಿ. ಸೊ ಅದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟೇ. ಸೊ ಅಲ್ಲಿ ಒಂದು ಆರೆಂಜ್ ಕಲರ್ ಒಂದು ಸಂಕೇತ ಇದೆ. ಅದು ಏನಕ್ಕೆ ಆರೆಂಜ್ ಬರುತ್ತೆ, ಸೊ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಒಂದು ಇರುತ್ತಲ್ಲ, ಅದಕ್ಕೊಂದು ರೂಮ್ಗೆ ಒಂದು ಡೆಕೋರೇಷನ್ ಕಲರ್ಸ್ ಅದೆಲ್ಲ ಮಾಡಿರ್ತೀವಿ. ಅದಕ್ಕೋಸ್ಕರ ಆ ಸೀರೆಗೆ ಕಾಟನ್ ಸ್ಯಾರಿ ಆಗಿರಬೇಕು, ಆರೆಂಜ್ ಆಗಿರಬೇಕು. ಅಂದರೆ ಆ ಸೀರೆ ಆ ಹುಡುಗಿಯ ಔಟ್ಲುಕ್ ಹೇಳುತ್ತೆ, ಅದಕ್ಕೋಸ್ಕರ ಅದು ಬೇಕಾಗಿತ್ತು. ಆ ಹುಡುಗಿ ಬ್ಯಾಕ್ಗ್ರೌಂಡು, ಆ ಹುಡುಗಿ ಎಲ್ಲಿಂದ ಬರ್ತಾಳೆ ಅನ್ನೋದಕ್ಕೊಂದು ಕಲರ್ ಥೀಮ್ ಬೇಕಾಗಿತ್ತು. ಅದಕ್ಕೋಸ್ಕರ ಆ ಸೀರೆನ ಮಾಡಿದ್ದು. ಸೀರೆ ಡಿಸೈನ್ ನಾನಂತೂ ಖಂಡಿತ ಮಾಡಿಲ್ಲ. ಹೀರೋ ಕಾಸ್ಟ್ಯೂಮೇ ನಾವಿಬ್ಬರು ವರ್ಕ್ಶಾಪ್ ಮಾಡ್ಕೊಂಡ್ಬಂದಿದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.